ಅಧಿಕಾರವಿಲ್ಲದೆ ವಿಜಯೇಂದ್ರ ಸೇರಿದಂತೆ ಇಡೀ ಬಿಜೆಪಿ ಹತಾಶೆಗೊಂಡಿದೆ ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ರಾಜಯ್ಯ ಸಿಂಗ್ ಹೇಳಿದ್ದಾರೆ. ಆಗಸ್ಟ್ 27ರಂದು ಮಧ್ಯಾಹ್ನ 1 ಗಂಟೆಗೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವುದೇ ತಪ್ಪು ಮಾಡಿಲ್ಲ, ಹೀಗಾಗಿ ಅವರು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲವೆಂದರು. ನಾಡಿದ್ದು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ, ಅಲ್ಲಿವರೆಗೂ ಕಾಯಿರಿ ಅಂತ ಡಾಕ್ಟರ್ ರಾಜಯ್ಯ ಸಿಂಗ್ ಬಿಜೆಪಿಗೆ ತಿರುಗೇಟು ನೀಡಿದ್ದಾರೆ. ಮಲ್ಲಿಕಾರ್ಜುನ್ ಸಂಗೊಳ್ಳಿಗೆ, ಎನ್ಕೆಎಸ್ ಟಿವಿ4 ನ್ಯೂಸ್, ಕಲಬುರಗಿ. ಬಿಜೆಪಿಯವರು ವಿಜಯೇಂದ್ರ ಅವರು ಎಲ್ಲರೂ ಹತಾಶ. ತಪ್ಪೇ ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರಲ್ಲ. ಟೋಟಲ್ ಹಿಯರಿಂಗ್ ನಾಡಿದ್ದು 29ನೇ ತಾರೀಕು 2 ಇದೆ. ಎಲ್ಲರೂ ಆದ್ರಿಂದ ಕಾಯ್ತಾ ಇದ್ದೀವಿ. ಮೊನ್ನೆ ನಮ್ಮ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಬಂದಿದ್ದರು, ಕಪಿಲ್ ಸಿಬಲ್ ಎಲ್ಲರೂ ವಾದ ಮಾಡ್ತಾರೆ. ಅದರಲ್ಲಿ ತಪ್ಪೇ ಆಗಿಲ್ಲ ಅಂತ ಸ್ಪಷ್ಟವಾಗಿ ಎಲ್ಲರೂ ಹೇಳ ನಂತರನೂ ಕೂಡ ತಾವೇ ನೋಡಿದ್ರಿ. ನಮ್ಮದು ಜನ ಆಂದೋಲನ ಕಾರ್ಯಕ್ರಮ ಇತ್ತು, ಬಿಜೆಪಿಯವ್ರದ್ದು ಪಾದಯಾತ್ರೆ. ಜನ ಎಷ್ಟಿಲ್ಲ. ಜನ ಆಂದೋಲನ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಸೇರಿದ್ರು ಸ್ವಇಚ್ಛೆಯಿಂದ. ಅದೇ ಬಿಜೆಪಿಯವ್ರದ್ದು ಅದಕ್ಕಿಂತ ಒಂದು 20-30 ಜನನೂ ಇರಲಿಲ್ಲ. ಜನರು ಕೂಡ ಗೊತ್ತಾಗಿದೆ ನಮ್ಮ ಚುಕ್ಕಿನೂ ಇಲ್ಲ. 40 ವರ್ಷದ ಒಂದು ರಾಜಕೀಯ ಜೀವನದಲ್ಲಿ ಹಿಂದೆ 2013ರಿಂದ 2018ವರೆಗೂ ಕೂಡ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ವಿರೋಧ ಪಕ್ಷ ಕೆಲಸ ಮಾಡಿದ್ದಾರೆ. ಈಗಲೂ ಕೂಡ ಅವರು ನಮ್ಮ ಮುಖ್ಯಮಂತ್ರಿಯಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ, ಮುಂದೆನೂ ಮಾಡ್ತಾರೆ. ಬಿಜೆಪಿಯವ್ರದ್ದು ಯಾವಾಗಲೂ ಬ್ಯಾಕ್ ಡೋರ್ ಎಂಟ್ರಿ. ಎಂದೂ ಕೂಡ ಕರ್ನಾಟಕ ರಾಜ್ಯದ ಜನತೆ ಅವರಿಗೆ ಆಶೀರ್ವಾದ ಮಾಡಿದರು. ಹಿಂದೆಯೂ ಕೂಡ ನೋಡಿದ್ರಿ, 2008ರಲ್ಲಿ ಅವರು ಕೇವಲ 110 ಸೀಟ್ ಗೆದ್ದಿದ್ರು. ಅದರಲ್ಲಿ ಒಂದು 4-5 ಇಂಡಿಪೆಂಡೆಂಟ್ ಶಾಸಕರು ತಗೊಂಡು ಸರ್ಕಾರ ಮಾಡಿದ್ರು. ಮೊನ್ನೆನೂ ಕೂಡ 2018ರಲ್ಲೂ 104 ಶಾಸಕರಿದ್ದರು. ಮತ್ತೆ ಬ್ಯಾಕ್ ಡೋರ್ ಎಂಟ್ರಿ ನಮ್ಮ ಪಕ್ಷದ ಶಾಸಕರಿಗೆ 17 ಜನ ಅವ್ರು ತೊಗೊಂಡೋಗಿ ಸರ್ಕಾರವನ್ನು ಮಾಡಿದ್ರು. ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ಬಿಜೆಪಿಗೆ ಆಶೀರ್ವಾದ ಇಲ್ಲ. ಅವ್ರೇನಾದರೂ ಇದೇ ಒಂದು ವಿಫಲವಾಗಿ ಬ್ಯಾಕ್ ಡೋರ್ ಎಂಟ್ರಿ ಮಾಡ್ತಾರೆ. ಇವತ್ತು ಕೇಂದ್ರ ಸರ್ಕಾರ ಅವ್ರಿಗೆ ಒಂದು ಸ್ಪಷ್ಟ ಬಹುಮತ ಇಲ್ಲ. ಅವರೇ ಬೇರೆಯವ್ರ ಕಡೆಯಿಂದ ಸಪೋರ್ಟ್ ತಗೊಂಡು ಇವತ್ತಿನ ದಿವಸ ಸಮ್ಮಿಶ್ರ ಸರ್ಕಾರ ಅಲ್ಲಿ ನಡೆಸ್ತಾ ಇದ್ದಾರೆ. ಅವರು ಎಲ್ಲೂ ಕೂಡ ಒಂದು ಏನಾದರೂ ಒಂದು ಒಳ್ಳೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಡೀತಾ ಇದ್ರೆ ಸಹಿಸ್ಕೊಳ್ಳೋಕೆ ಆಗಲ್ಲ. ಅವರು ಏನಾದರೂ ಮಾಡಿ ಉಳಿಸ್ಬೇಕಂತ ಇವತ್ತಿನ ದಿವಸ ನರೇಂದ್ರ ಮೋದಿ ಅವರಾಗಲಿ, ಅಮಿತ್ ಶಾ ಅವರಾಗಲಿ ಒಂದು ಕುತಂತ್ರವನ್ನು ಮಾಡ್ತಾರೆ, ಒಂದು ಷಡ್ಯಂತ್ರ ಮಾಡ್ತಾರೆ. ಯಾವ ಕಾರಣಕ್ಕೂ ಅವ್ರಿಗೆ ಅನುಕೂಲ ಆಗಲ್ಲ. ಮತ್ತೆ 100 ಕೋಟಿ ರೂಪಾಯಿ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರಿದ್ದಾರೆ, ಫೋನ್ ಮಾಡಿರ್ತಾರೆ ಅವ್ರಿಗೆ. ಬಿಜೆಪಿಯವರು ಏನೇನೋ ಒಂದು ಪ್ರಯತ್ನ ಮಾಡಿ ಅವ್ರಿಗೆ ಫೋನ್ ಮಾಡಿರ್ತಾರೆ. ಅದಕ್ಕೂ ಕೂಡ ಅವರು ಮಾತಾಡಿ ಹೇಳ್ತೇನೆ ಅಂತ ಹೇಳಿದ್ದಾರೆ. ದಿವಸ ನಾವೆಲ್ಲರೂ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಕಾರ್ಯಕ್ರಮ, ಜನಾಂದೋಲನ ಕಾರ್ಯಕ್ರಮದಲ್ಲಿ ಎಲ್ಲ ಸಚಿವರು, ಎಲ್ಲ ಶಾಸಕರು ಒಂದೇ ಕಡೆ ವೇದಿಕೆ ಮೇಲೆ ನಾವಿದ್ದೀವಿ. ಮತ್ತು ಯಾವ ಒಂದು ರೀತಿಯಿಂದ ಹೇಳ್ತಾರೆ, ಇಲ್ಲಾಂದರೆ ಅವರು ಭಾಳ ಜನ ಗೈರಾಗಬೇಕಾಗಿತ್ತು. ಎಲ್ಲರೂ ಬಂದಿದ್ದರು, ಎಲ್ಲರೂ ಭಾಷಣ ಮಾಡಿದ್ದಾರೆ, ಎಲ್ಲರೂ ಬೇರೆ ಬೇರೆ ಕಡೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ. ಏನು ಪ್ರಶ್ನೆನೇ ಬರಲ್ಲ. ನಮ್ಮ ಸರ್ಕಾರ ಗಟ್ಟಿ ಸರ್ಕಾರ ಇದೆ. 5 ವರ್ಷ ಜನರ ಪರವಾಗಿ ಯಾವ ಒಂದು ರೀತಿಯಿಂದ ನಾವು ಎಲ್ಲ ಒಂದು ಗ್ಯಾರಂಟಿಗಳನ್ನು ಒಂದು ಅನುಷ್ಠಾನವನ್ನು ನಾವು ಮಾಡಿದ್ದೀವಿ. ಅದೇ ರೀತಿಯಿಂದ ಹಲವಾರು ಕೆಲಸಗಳು ಜನರ ಪರವಾಗಿ, ಜನರಿಗೋಸ್ಕರ ಇರ್ತಕ್ಕಂಥ ಈ ಸರ್ಕಾರ, ಜನರಿಗಾಗಿ ನಾವು ಕೆಲಸ ಮಾಡ್ತೀವಿ.